ದರ್ಶನ್ ಅವ್ರದ್ದು ಇವತ್ತು ಕೋರ್ಟಲ್ಲಿ ಕೇಸ್ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ 2 ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದೆ. ಸೊ ಏನಾಯಿತು ಅಂತ ಕೇಳಿದ್ರೆ ಮತ್ತೆ ನಾಳೆ ಕಂಟಿನ್ಯೂ ಆಗ್ತಾಯಿದೆ. 12 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ನಾಳೆ. ಇವತ್ತು ಸಂಜೆ ಆಲ್ಮೋಸ್ಟ್ ಒಂದು 5 ಗಂಟೆ ಒಳಗಡೆವರೆಗೂ ಇವ್ರದ್ದು ಕೇಸ್ ನಡೀತು. ಏನು ನಡೀತಾ ಇದೆ ಕೇಸು ಕೋರ್ಟಲ್ಲಿ ಅಂತ ಕೇಳಿದ್ರೆ ಸಾಕ್ಷಿಗಳ ವಿಚಾರಣೆ ನಡೀತಾ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ರೇಣುಕಾಸ್ವಾಮಿ ಅವರ ತಂದೆ ತಾಯಿನ ಕರೆಸಿದ್ರು. ಅವರ ಹೇಳಿಕೆಗಳನ್ನ ದಾಖಲು ಮಾಡ್ಕೊತಾ ಇದ್ದಾರೆ. ಏನು ಅಂತಂದರೆ ಇವಾಗ ಯಾರ್ಯಾರು ಏನೇನು ಹೇಳಿಕೆ ಕೊಡ್ತಾರೋ ಎಲ್ಲವೂ ಕೂಡ ಇನ್ ಕ್ಯಾಮ್ರಾ ಫುಲ್ಲು ರೆಕಾರ್ಡ್ ಆಗ್ತಾಯಿದೆ ಕ್ಯಾಮ್ರಾದಲ್ಲಿ. ಆಮೇಲೆ ತುಂಬ ಜನ ಕೇಳ್ತಾಯಿದ್ರು ದರ್ಶನ್ ಅವರು ಕೋರ್ಟ್ಗೆ ಬರಲ್ವಾ, ಬಂದಿದ್ರಾ ಅಂತೆಲ್ಲ. ಸೊ ಬರಲ್ಲ, ದರ್ಶನ್ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋರ್ಟ್ಗೆ ಹಾಜರಾಗ್ತಾರೆ. ಇಡೀ ಕೇಸ್ ಹಂಗೆ ನಡೆಯುತ್ತೆ ಆ್ಯಕ್ಚುಲಿ ಅಂಟಿಲ್ ಆ್ಯಂಡ್ ಅನ್ಲೆಸ್ ಅವ್ರಿಗೆ ಬೇಲ್ ಸಿಕ್ಕಿ ಹೊರಗೆ ಬರೋವರೆಗೂ. ಮತ್ತು ಒಂದಷ್ಟು ಜನ ಹೊರಗಿದ್ದಾರೆ ಆರೋಪಿಗಳು, ಅವ್ರು ಮಾತ್ರ ಫಿಸಿಕಲಿ ಹೋಗಿ ಅಲ್ಲಿ ಅಟೆಂಡ್ ಮಾಡ್ತಾರೆ ಕೋರ್ಟ್ ಒಳಗಡೆ. ಸೊ ಈ ಕೇಸ್ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಒಳಗಡೆ ಯಾರನ್ನೂ ಬಿಟ್ಟಿಲ್ಲ ಬೇರೆಯವ್ರನ್ನ, ಅಂದರೆ ಈವನ್ ಮೀಡಿಯಾದವ್ರನ್ನೂ ಹೊರಗೆ ಕಳಿಸಿದಾರಂತೆ. ಆಮೇಲೆ ಮೇನ್ ಆರೋಪಿಗಳ ಲಾಯರ್ಸ್ ಯಾರಿದ್ದಾರೋ ಅವ್ರಿಗೆ ಮಾತ್ರ ಅವಕಾಶ ಮಾಡಿಕೊಟ್ಟಿದ್ದಾರೆ, ಮತ್ತು ಆರೋಪಿಗಳು ಮಾತ್ರ, ಅದು ಬಿಟ್ಟು ಬೇರೆಯವ್ರಿಗೆ ಯಾರೂ ಅಲ್ಲಿ ಬಿಟ್ಟಿಲ್ಲ ಅಲ್ಲಿ. ಸೊ ಇವತ್ತು ರೇಣುಕಾಸ್ವಾಮಿ ಅವರ ತಂದೆ ತಾಯಿ ಹತ್ರ ಹೇಳಿಕೆಗಳನ್ನ ಪಡ್ಕೊಂಡಿದ್ದಾರೆ. ಸುದೀರ್ಘವಾಗಿ 1 ಗಂಟೆಯಷ್ಟು ಕಾಲ ರೇಣುಕಾಸ್ವಾಮಿ ಅವ್ರ ತಾಯಿದು ಹೇಳಿಕೆಗಳನ್ನ ತೊಗೊಂಡಿದ್ದಾರೆ. ಆ್ಯಕ್ಚುಲಿ ಇವ್ರದ್ದು ನಂಬರ್ ಬಂದು 7, 8 ಏನೋ ಬರುತ್ತೆ ಆಯಿತಾ. ಇಲ್ಲ ಅಂತಂದರೂ 272, 73 ಸಾಕ್ಷಿಗಳಿದ್ದಾರೆ. ಅದರಲ್ಲಿ ಇವರು 7ನೇ 8ನೇದೋ ನಂಬರ್ ಬರ್ತಾರೆ. ನಂಗೆ ಒಂದು ಆಶ್ಚರ್ಯ ಏನು ಅಂದರೆ ಫಸ್ಟ್ ಇವರನ್ನೇ ಯಾಕೆ ಕರೆಸಿದ್ರು ಅಂತ. 1ರಿಂದ 6 ಇರೋರು ಯಾರು, ಮತ್ತು ಅವ್ರನ್ನ ಯಾಕೆ 1 ಬೈ ಕರೆಸಿ ಹೇಳಿಕೆಗಳನ್ನ ತೊಗೊಂಡಿಲ್ಲ, ಡೈರೆಕ್ಟಾಗಿ ಅವ್ರ ತಂದೆ ತಾಯಿನೇ ಕರೆಸಿದ್ರು ಅಂತ. ಸೊ ಯೂಶ್ವಲಿ ಅವ್ರ ತಂದೆ ತಾಯಿ ಕರೆಸಂತಹ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ಅವತ್ತು ಅವ್ರ ಮನೆಯಿಂದ ಹೊರಡ್ತಿದ್ರಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಮತ್ತು ಅವರಿಗೆ ಹೇಗೆ ಗೊತ್ತಾಯಿತು ಈ ವಿಚಾರಗಳು, ಇವಕ್ಕೆಲ್ಲ ಸಂಬಂಧಪಟ್ಟಂತೆ ಒಂದಷ್ಟು ಹೇಳಿಕೆಗಳನ್ನ ತೊಗೊಂಡಿದ್ದಾರೆ. ಇವ್ರ ತಂದೆ ತಾಯಿ ಹೇಳ್ತಾರಲ್ಲ, ಹೇಳಾದ್ಮೇಲೆ ಈ ಆಪೋಸಿಟ್ ಲಾಯರ್ಸ್ ಇರ್ತಾರಲ್ಲ ಅವರು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ. ಇವರು ಹೇಳ್ತಿರೋ ಹೇಳಿಕೆಗಳು ಎಷ್ಟು ಕರೆಕ್ಟಾಗಿದೆ, ಪೊಲೀಸ್ ಅವ್ರು ಏನಾದ್ರು ಹೇಳ್ಕೊಟ್ಟಿದ್ದಾರಾ, ಅಥವಾ ಇವರೇ ಏನಾದರೂ ಕಲ್ಪನೆ ಮಾಡ್ಕೊಂಡು ಏನಾದರೂ ಹೇಳ್ತಾ ಇದ್ದಾರಾ, ಇವ್ರನ್ನೆಲ್ಲ ಕೇಸಿಗೆ ಸಿಕ್ಕಾಕ್ಸ್ಬೇಕು ಅಂತ, ಅಥವಾ ನಿಜಾನೇ ಹೇಳ್ತಾರಾ ಅನ್ನೋದಕ್ಕೆಲ್ಲ ತಕ್ಕಂಗೆ ಕ್ರಾಸ್ ಎಕ್ಸಾಮಿನೇಷನು ಕೂಡ ಮಾಡ್ತಾರೆ. ಇವತ್ತು ಎಷ್ಟು ಕ್ರಾಸ್ ಎಕ್ಸಾಮಿನೇಷನ್ ಮಾಡಿದ್ರೂ ಗೊತ್ತಿಲ್ಲ, ಅಥವಾ ಇವತ್ತು ಹೇಳಿಕೆಗಳನ್ನೇ ಪೂರ್ತಿ ತೊಗೊಂಡಿದ್ದಾರಾ ಅನ್ನೋದು ನನಗಿನ್ನೂ ಕರೆಕ್ಟಾಗಿ ಗೊತ್ತಾಗಿಲ್ಲ. ಬಟ್ ಯೂಶ್ವಲಿ ಈ ರೀತಿ ನಡೆಯುತ್ತೆ. ಸೊ ಬಟ್ ನಾಳೆ ಮತ್ತೆ ಕಂಟಿನ್ಯೂ ಆಗ್ತಾಯಿದೆ 12 o'clockಗೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇದೇ ರೀತಿ ಡೈಲಿ ಏನಾದರೂ ಕಂಟಿನ್ಯೂ ಆಗೋಯಿತು ಅಂದರೆ ಬೇಗ ಕೇಸ್ ಮುಗಿಯುತ್ತೆ ಆ್ಯಕ್ಚುಲಿ. ಆಮೇಲೆ ಒನ್ ಬೈ ಈ ಕತೆಗಳನ್ನ ಎಳ್ದು ಹೇಳಬೇಕು ಅಂದರೆ ನಿಜವಾಗ್ಲೂ ಬೇಜಾರು ಅನಿಸುತ್ತೆ ಆ್ಯಕ್ಚುಲಿ. ನಿಮಗೆ ಕೇಳೋರಿಗೆ ಅದು ಇಷ್ಟ ಆಗುತ್ತೋ ಅಥವಾ ಬೇಕು ಅನಿಸುತ್ತೋ ನನಗೆ ಗೊತ್ತಿಲ್ಲ. ಎನಿವೆ ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಧನ್ಯವಾದಗಳು.